ಯಾವಾಗ್ಲೂ ಒಂದು ಆಸೆ, ಹೊಸದೇನ ಕೊಡಕ್ ಟ್ರೈ ಮಾಡಬಹುದಾ ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ. ಆ ವಿಷಯದಲ್ಲಿ ನಮ್ಮ MC ಬಿಜ್ಜು, ರಾಹುಲ್ ಡಿಟ್ಟು, ನಾನು, ನಾಗೇಂದ್ರ ಪ್ರಸಾದ್ ಶರ್ಮಾ, ಚರಣ್ ಎಲ್ಲ ಕೂತು, ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಅದೇನಾಗುತ್ತೆ ಸರ್, ನಾವು ಪ್ರಿಪೇರ್ ಆಗಿರಲ್ಲ, ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗಿ ಏನೋ ಒಂದು ರೈಸ್ ಆಗತ್ತೆ. ಆ ಲೈನ್ಗಳೇ ಹಾಕೊಂಡ್ರೆ ಉನೆ ಆಗ್ಬೋದು, ಅಥವಾ 100 ರೂಪಾಯಿ ಮಿಕ್ಸ್ ಆಗ್ಬೋದು. ಅದು ಇವನೇ ಹೇಳಿದೆ ಆಕ್ಚುಲಿ. ನಾವು ಪಾಡ ಸುಮ್ಮನೆ ಕೂತಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು. ನಾನು ಕಲಾಸಿ ಪಡೋದು ಹೇಳ್ತಾ ಇದ್ದೆ, ಕಲಾಸಿ ಪಡೋದು ಏನ್ ಸಿಗುತ್ತೆ ಗೊತ್ತಾ ಚರಣ್? ನಂದೆ ಏನೇನು ಸರ್, ಚಾಕ್ರ, ಜೇರ, ಬಳ್ಳಿ, ಗುಡ್ದ. ಅದೇ ಸರ್, ಗುಡ್ದ ಅಂದ್ರೆ ಏನು ಅಂದ. ಗುಡ್ದ ಅಂದ್ರೆ ಹೆಂಗ್ ಹೇಳಲ್ಲ ನಾನು, ಇರು ಒಂದ್ ನಿಮಿಷ ಅಂದ್ಬಿಟ್ಟು ನಮ್ಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೆ, ಇದು ಗುಡ್ದಾನಪ್ಪ. ವರ್ಡ್ಸೇ ಹೊಸದಾಗಿತ್ತು ಅವ್ರಿಗೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ. ತಂಬಿ ಇದ್ಕೊಂಡು ಅಣ್ಣ 100 ರೂಪಾಯಿ, ಅಲ್ಲಿ 100 ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿದ್ದೇವೆ, ಇವಾಗ್ಲೂ ಹೋಗಿ ತಿಂತಿರ್ತೀನಿ. ಅಲ್ಲಿ ಜನರಲಿ ಹೋದಾಗ ಏನ್ ಮಾಡ್ತೀವಿ, ತುಂಬಾ ಕಾಸು ಕಡಿಮೆ ಇದ್ದಾಗ ಎಲ್ರೂ ಲೆಕ್ಕಿದಾರೆ ಪಾಪ, ಎಲ್ಲ 2 ಪೆಗ್ ಹಾಕಿ, ತುಂಬಾ ಕಡಿಮೆ ಇದ್ದಾಗ ಏನಾರ ತಿನ್ಬಿಡೋಣ ಅಂದಾಗ 100 ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ. ಈ ಮಿಕ್ಸಿಗೆ ಆ ಮಿಕ್ಸ್ ಸೇರಿದಾಗ ಸಖತ್ತಾಗಿರುತ್ತೆ. ದಟ್ ಈಸ್ 100 ರೂಪಾಯಿ ಮಿಕ್ಸ್. ನಿನ್ನೆ ಸರ್ ನಾನು ಅಫ್ಕೋರ್ಸ್ ಒಂದ್ ಖುಷಿ ಇದೆ ಪಾಪ, 50 ವರ್ಷ ಆಯ್ತಾ ಅಂತ ಒಂದ್ ಖುಷಿ ಇದೆ. ಸೊ ಆ ನೆನ್ಪಲ್ಲಿ ಏನ್ ಮಾಡ್ದೆ, ನಮ್ಮ ಎಲ್ಲಿ ಅವನು ಎಲ್ಲಪ್ಪ ಅವನು ಅಲ್ಲ ಸೇತು ವಿಡಿಯೋ ಮಾಡೋದಲ್ಲ ಪಾಪ, ಅಲ್ಲೂ ರಘು ಎಲ್ಲದ ಅವನು. ಏಯ್ ಏನಕ್ಕಪ್ಪ ಅಲ್ಲಿದ್ಯಾ? ಅಲ್ಲೂರ ಕರ್ಕೊಂಡು ಬಾಪ ನಂಗೊಂದಷ್ಟು ಇದ್ ಮಾಡ್ಬೇಕು ಅಂತೇಳಿ, ಅಲ್ಲೂರ್ ಬಾಮ ರಘು ಪಾಪ, ಕಮ್ ಬಾ, ಕುತ್ಕೋ, ಬಿಡಮ್ಮ, ಕುತ್ಕೋಮ್ಮ. ಇಡೀ ನಮ್ಮ ಈ ಸರಿ ಅದನ್ನ ಇನ್ನೇನ ವಿಡಿಯೋನ ಹೊರಗಡೆ ತರ್ತೀವಿ. ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದೀವಿ. ಆಮೇಲೆ ಹಳೆ ಮನೆಗಳು, ನಾನು ಅವಾಗ ಹೋಗಿರೋ ಮನೆಗಳು ಹೋಗ್ಲಿಲ್ಲ, ಆ ಮನೆಗೆ ಹೋಗಿದ್ದೀನಿ. ಆನೆಕಲ್ಲಲ್ಲಿ ಹೋಗಿ ಈ ವಿಶೇಷವಾದ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ, ಅಲ್ಲಿಂದ ನನ್ನ ಫ್ರೆಂಡ್ ಒಂದು ಹೋಟ್ಲ್ ಇದೆ, ಆ ಹೋಟ್ಲಿಗೆ ಅವ್ರಿಗೆ ಗೊತ್ತಿಲ್ದಿರ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು, ಆನೆಕಲ್ಲೆಲ್ಲ ತುಂಬಾ ಸುತ್ತಾಡಿ, ಆಮೇಲೆ ನಾವಿಲ್ಲಿ ಏನೇನ್ ತಿಂತಾ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ವಿಡಿಯೋಸ್ ಇದೆ. ಅದು ಆದಷ್ಟು ಜಲ್ದಿ ಬಿಡ್ತೀನಿ, ಲೈಕ್ 50 years ವಿಶೇಷವಾಗಿ ಅದನ್ನ ಬಿಡ್ತೀನಿ. ಏನು ಜೇನ್ ಕಿತ್ಕೊಂಡು ತಿಂತಾ ಇದ್ವಿ, ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ. ಆ ಹಣ್ಣುಗೆಲ್ಲ ನಮ್ಮ ಅಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದಾನೆ, ಅದೆಲ್ಲ ಈಚೆ ಕಡೆ ಬರುತ್ತೆ. ಸಡನ್ ಆಗಿ ಸ್ವಲ್ಪ ಕಷ್ಟ ಆಗತ್ತೆ ಕಂಡುಹಿಡಿಯೋದು, ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನ. ಹ್ಞೂ ಸರ್, ಸಮ್ಟೈಮ್ಸ್ ಈ ಶೋಲ್ಡರ್ ನೋಡ್ಕೊಂಡು ಇರ್ಬಿಡ್ತಾರೆ, ನಾನು ಹೆಂಗ್ ಮಾಡ್ಲಿ ಸರ್? ಹೌದೌದು, ಈ ಶೋಲ್ಡರ್ ಕೆಲವರು ಈಗ ಕೇಳ್ತಾರೆ ಹೆಂಗೆ ಅಂತ. ಸರ್ ಕಿವಿ ವಾಲೆ ತಪ್ಪರೆ ಶೋಲ್ಡರ್ ನೋಡ್ಬಿಡ್ತೀವಿ ಸರ್ ಅಂತಾರೆ. ಸರಿ, ಆಮೇಲೆ ಹಂಗೆ ಕೈ ಮುಕ್ಕೊಂಡು ಸುಮ್ಮನೆ ಹೋಗ್ತೀವಿ. ಓಕೆ, ನಮ್ ತಾಯಣಿಗೂ ಗೊತ್ತಿರಲಿಲ್ಲ ಸರ್ ನನ್ಗೆ 20 ವರ್ಷ ಆಗತ್ತೆ ಅಂತ. ಆಸ್ ಎನ್ ಹೀರೋ ಆಗಿನಾ? ಅದಕ್ ಮುಂಚೆ 10 ವರ್ಷ ಮಣ್ಣೊತ್ತಿದ್ದೆ, ಅದು ಸೇರಿ 30 ವರ್ಷ ಆಗತ್ತೆ. ಸೊ ನಿಮ್ದು 20, ನಂದು 10, ದಟ್ ಇಸ್ 30 years ಆಫ್ ಎಕ್ಸ್ಪೀರಿಯನ್ಸ್. ಇದು ಆಕ್ಚುಲಿ ಜರ್ನಿ ಅಲ್ಲ ಇದು. ಖಂಡಿತವಾಗ್ಲು ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವಾಗ್ಲೂ ಮನೇಲಿ ಸಿಹಿ ಇರ್ಲಿ ಅಷ್ಟೇನೆ, ಎಲ್ಲರ ಮನೇಲೂ ಸಿಹಿ ಇರ್ಲಿ, ನಗು ಇರ್ಲಿ, ಎಂತದೇ ಕಷ್ಟ ಬಂದ್ರೆ ಓಡೋಗ್ಲಿ, ಯಾರಿಗೂ ದುಃಖ ಬರೋದ್ ಬೇಡ. ಯಾಕಂದ್ರೆ 2ನೇ ಕೋವಿಡ್ ಆದ್ಮೇಲೆ ದೇವ್ರು ಯಾರಿಗೂ 2ನೇ ಚಾನ್ಸೇ ಕೊಡ್ತಾ ಇಲ್ಲ. ವಯಸ್ಸಿಗೆ ಇತಿಮಿತಿನೇ ಇಲ್ಲ. ದೇವ್ರಿಗೆ ಮೋಸ್ಟ್ಲಿ ಸಮಟೈಮ್ಸ್ ನಮ್ಮ ಏರಿಯಾಲಿ ಮೊನ್ನೆ ಕತ್ತರಗುಪ್ಪೆಯಲ್ಲಿ ಒಂದು 14 ವರ್ಷದ 12 ವರ್ಷದ ಮಗು, ಎಷ್ಟಪ್ಪ 12-13 years ಮಗು ಸೈಕಲ್ ತೊಳಿತಂತೆ, ಹೆಣ್ಮಗು. ಆಚೆ ಬಂದಮ್ಮ ನೀರ್ ಕೊಡು ಅಂತೇಳಿ ಪ್ರಾಣ ಬಿಟ್ಬಿಟ್ಟಿದೆ. ಆಫ್ಟರ್ 2nd ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ, ಒಂದೇ ಸರಿ ಕರ್ಕೊಂತಾ ಇದ್ದಾರೆ. ಅದು ತುಂಬಾ ನೋವಿದೆ, ಅದು ಯಾರಿಗೂ ಆಗದೆ ಇರ್ಲಿ ಅಂತ.